ಏಮ್ಸ್ ಕಿಚನ್ಗೆ ಸ್ವಾಗತ. ಉಪ್ಪಿಟ್ಟಂತೂ ಕೆಲವೊಬ್ಬರಿಗೆಲ್ಲ ತುಂಬ ಜನಕ್ಕೆ ಇಷ್ಟ ಆಗೋದೇ ಇಲ್ಲ. ಈ ರೀತಿ ಬನ್ಸಿ ರವೆಯನ್ನು ಬಳಸಿ ಉಪ್ಪಿಟ್ಟನ್ನು ಮಾಡಿದರೆ ತರಕಾರಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಇಷ್ಟ ಇರಲ್ಲ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಟ್ಲಿನಷ್ಟು ಬನ್ಸಿ ರವೆಯನ್ನು ತಗೊಂಡಿದ್ದೀನಿ. ನಾವು ಒಂದು ಬಟ್ಲಲ್ಲಿ ಅಳತೆಯಲ್ಲಿ ಹಾಕಿ ಮಾಡಿಕೊಂಡ್ರೆ ನೀರನ್ನು ಹಾಕೋದಕ್ಕೂ ಕೂಡ ನಮಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ಕಣ್ಣು ಅಳತೆಯಲ್ಲೂ ಕೂಡ ಮಾಡ್ತಾರೆ, ಒಬ್ಬೊಬ್ಬರು ಅಳತೆ ಪ್ರಕಾರ ಮಾಡ್ತಾರೆ. ಅಂಥವರು ನಾವು ಬಟ್ಲನ್ನು ಯೂಸ್ ಮಾಡಿ ಮಾಡ್ಕೋಬೋದು. ರವೆಯನ್ನು ನಾವು ಯಾವಾಗಲೂ ಹುರಿದಾಕಿದ್ರೇ ನಮಗೆ ರುಚಿ ಅಷ್ಟು ಚೆನ್ನಾಗಿ ಅನಿಸೋದು. ಹಾಗೆ ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪನೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ, ಹಸಿ ಹಸಿ ಅನಿಸುತ್ತೆ ನಮಗೆ. ಹಾಗಾಗಿ ನಾನು ಹುರಿದು ತೊಗೊಂಡಿದ್ದೀನಿ. ಅದ್ರ ಘಮ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ರವೆಯನ್ನು ಫಸ್ಟ್ ಹುರ್ಕೋಬೇಕು. ಇವಾಗ ರವೆನ ಹುರಿದಿದ್ದಾಗಿದೆ. ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ನಂತರ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದಾದ ನಂತರ ಇದು ಕೆಂಪಗಾಗಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ಇದನ್ನು, ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಇದು ಕೂಡ. ಈಗ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಖಾರಕ್ಕೆ ಒಂದು 4 ಹಸಿರು ಮೆಣಸಿನಕಾಯಿನೂ ಕೂಡ ಸೇರಿಸಿದ್ದೀನಿ. ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ರುಚಿ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಖಾಲಿ ಖಾಲಿ ಅನಿಸೋದಿಲ್ಲ ಉಪ್ಪಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀವಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು. ನಂತರ ಸ್ವಲ್ಪ ಅರಿಶಿನ, ಒಂದು ಪಿಂಚಷ್ಟು ಅಷ್ಟೇ ಅರಿಶಿನ ಹಾಕಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಬೇಯಬೇಕು ಅಷ್ಟೇ. ನಮಗೆ ಬಾಯಿಗೆ ತಿಂತಾ ಇರಬೇಕಾದ್ರೆ ಸಿಗಬೇಕು, ಆ ರೀತಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಜಾಸ್ತಿ ಬೇಯಿಸಬಾರ್ದು ಇದನ್ನು. ಇದಾದ ನಂತರ ನೋಡಿ ಇವಾಗ ಬೆಂದಾಗಿದೆ. ಇವಾಗ ನಾನು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಸಣ್ಣದಾಗಿರೋ ಟೊಮೊಟೊ ಹಣ್ಣನ್ನು ಕೂಡ ಎಣ್ಣೆಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಟೊಮೊಟೊ ಕೂಡ ಬೆಂದು ರೆಡಿಯಾಗಿದೆ. ಇವಾಗ ಕ್ಯಾರೆಟ್ ಮತ್ತು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಒಗ್ಗರಣೆಯಲ್ಲೇ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಕೊಟ್ಟು ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ. ನೀವು ಸಪ್ರೇಟಾಗಿ ಒಂದು ಸಣ್ಣ ತಪ್ಪಲಿಲಿ ನೀವು ಬೇಯಿಸ್ಕೊಂಡು ಕೂಡ ನೀವು ಸೇರಿಸ್ಕೊಬೋದು. ಈಗ ತರಕಾರಿನೂ ಕೂಡ ಒಂದು 80% ಬೆಂದಿರುತ್ತೆ. ಇವಾಗ ನಾನು ಯಾವ ಬಟ್ಲಲ್ಲಿ ರವೆಯನ್ನು ತಗೊಂಡಿದ್ದೆ ಅದೇ ಬಟ್ಲಲ್ಲಿ 3 ಬಟ್ಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 3 ಬಟ್ಲು ಹಾಕಿದರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಬರುತ್ತೆ, ಸಖತ್ತಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬರೋವರೆಗೂ ಕೂಡ ಬಿಟ್ಬಿಡಿ. ಈಗ ನೀರು ಕೂಡ ಕುದೀತಾ ಇದೆ. ಇವಾಗ ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಹಸಿ ಕಾಯಿ ತುರಿ ತರಕಾರಿ ಉಪ್ಪಿಟ್ಟು ಅಂದಮೇಲೆ ಇದು ಇರಲೇಬೇಕು. ಹಾಕಿದ್ರೇ ನಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಕಾಯಿ ತುರಿ ಹಾಕಿದ ಮೇಲೆ ಜಾಸ್ತಿ ಬೇಯಿಸ್ಕೊಬಾರ್ದು. ಇವಾಗ ಐ ಫ್ಲೇಮಲ್ಲಿ ಕೊಟ್ಟು ನಾವು ಒಂದು ಕೈಲಿ ರವೆ ಹಾಕ್ತಾ ಇರಬೇಕು, ಇನ್ನೊಂದು ಕೈಲಿ ತಿರುಗಿಸ್ತಾ ಇರಬೇಕು. ಹಾಗೆ ಯಾವುದೇ ರೀತಿ ಗಂಟು ಅನ್ನೋದು ಬರೋದಿಲ್ಲ. ನಾವು ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ರವೆಯನ್ನು ಹಾಕಿದರೆ ಆಗಲೇ ನಮಗೆ ಗಂಟು ಬರೋದು. ಹೈ ಫ್ಲೇಮಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಆ ನೀರು ಕುದಿ ಜೊತೆಗೆ ರವೆನೂ ಕೂಡ ಕುದೀತಾ ಇರುತ್ತೆ. ಆವಾಗ ಯಾವುದೇ ಕಾರಣಕ್ಕೂ ಕೂಡ ಗಂಟು ಅನ್ನೋದು ಬರೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಯಾವುದೇ ರೀತಿ ಗಂಟು ಅನ್ನೋದು ಕೂಡ ಆಗಿಲ್ಲ. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಯ್ನು ಬನ್ಸಿ ರವೆ ಅಂದರೆ ಸ್ವಲ್ಪ ನಮಗೆ ಅಕ್ಕಿ ಥರ ಸ್ವಲ್ಪ ದಪ್ಪಗಿರುತ್ತಲ್ಲ, ಅಕ್ಕಿ ಥರ ಉಪ್ಪಿಟ್ಟು ಮಾಡ್ತೀವಲ್ಲ ನಾವು, ಆ ಥರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ಈ ರವೆಯಲ್ಲಿ ಒಂದ್ಸಲ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಅದನ್ನು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮನ್ನು ಕೊಟ್ಟು ನಾನು ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ. 2 ನಿಮಿಷ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಹರಳಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಸಾಫ್ಟಾಗಿ ಕೂಡ ಬರುತ್ತೆ. ನಿಮಗೆ ಈ ಥರ ಉಪ್ಪಿಟ್ಟು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾರು ಇಷ್ಟಪಡಲ್ಲ ಅಂಥವ್ರಿಗೂ ಕೂಡ ಈ ಥರ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಾನು ಮತ್ತೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ. ಇನ್ನೂ ಚೆನ್ನಾಗಿ ಹೂವು ಅರಳಿದಂಗೆ ಅರಳುತ್ತೆ ರವೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ. ಇದನ್ನು ನಾವು ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ನಮಗೆ 2 ಅವರ್ ಆದರೂ ಕೂಡ ಬಿಸಿ ಬಿಸಿಯಾಗಿರುತ್ತೆ. ಉಪ್ಪಿಟ್ಟು ಮೇಯ್ನಾಗಿ ನಮಗೆ ತಣ್ಣಗಾದಾಗ ತಿನ್ನೋಕ್ಕಾಗೋದಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ನಮಗೆ ತಿನ್ನಬೇಕು ಅಂತ ಅನಿಸೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಸಖತ್ತಾಗಿದೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.